ಮಾನ್ಯರೇ ನಮಸ್ಕಾರಗಳು. ನಾನು ಶಿರ್ಸಿ ಸಿದ್ದಾಪುರದಿಂದ ಬಂದಿದ್ದೇನೆ. ನನ್ನ ಹೆಸರು ಸರಸ್ವತಿ ಅನ್ನಬಟ್ಟೇಳಿ. ನಾ ಈ ಅಕ್ಷರದಾಸ ಬಿಸಿ ಊಟ ಅಡುಗೆಯಲ್ಲಿ 23 ವರ್ಷ ಆಯಿತು ಅಡುಗೆ ಮಾಡ್ತಾಯಿದ್ದು. ಏನು ಕೇಳಿದರೆ ನಾವು ಸಿಲಿಂಡರ್ ಗ್ಯಾಸ್ನಲ್ಲಿ ಅಡುಗೆ ಮಾಡೋರು. ಇವತ್ತಿನವರೆಗೆ ನಮಗೆ ಯಾವುದೇ ಒಂದು ಕಟ್ಟುನಿಟ್ಟಾದಂಥ ಭದ್ರತೆಯನ್ನು ಸರ್ಕಾರ ಒದಗಿಸಿಕೊಡಲಿಲ್ಲ. ಮುಂದಿನ ದಿವಸಗಳಲ್ಲಿ ಸರ್ಕಾರ ಭದ್ರತೆ ಒದಗಿಸಿಕೊಡ್ಬೇಕು. ಮತ್ತು 2003ನೇ ಇಸ್ವಿಯಿಂದ 600 ಇದ್ದವರು 23 ವರ್ಷಕ್ಕೆ 4,700 ರೂಪಾಯಿ ಸಾಕ. ಮತ್ತು ಬೆಳಗ್ಗೆ ಹಾಲು ರಾಗಿ ಪ್ರತಿಯೊಂದು ಮಕ್ಕಳಿಗೆ ಕೊಡಬೇಕು. ಮೊಟ್ಟೆಯನ್ನು ಕೊಡಬೇಕು ಪ್ರತಿನಿತ್ಯ. ವಾರದಲ್ಲಿ 2 ದಿನ ಇದು 3 ದಿನ ವಾರ ಬಿಡಿ ಮೊಟ್ಟೆ ಮಾಡಿದ್ರು. ಶಾಲೆಯಲ್ಲಿ ಎಷ್ಟೇ ಮಕ್ಕಳಿದ್ರು ಒಬ್ಬರನ್ನೇ ಅಡುಗೆಯವ್ರನ್ನ ತೆಗೆದು ಒಂದೊಂದು ಶಾಲೆಯಲ್ಲಿ ಒಬ್ಬರನ್ನ ಅಡುಗೆಯವ್ರು ಮಾಡ್ತಾ ಇದ್ದಾರೆ. ಈಗ 2 ಜನ ಒಂದು ಶಾಲೆಯಲ್ಲಿ ಅಡುಗೆಯವ್ರು ಇರಲೇಬೇಕು. ಯಾಕೆ ಕೇಳಿದ್ರೆ ಏನಾದ್ರು ತೊಂದರೆ ತಡ್ಕೊಳ್ಳೋದು ಅಲ್ಲಿ ಯಾರು ಬಂದು ಅಡುಗೆ ಮಾಡ್ತಾರೆ. ಹಾಗಾಗಿ ಮತ್ತು ನಮಗೆ ಕನಿಷ್ಠ ಕೂಲಿಯನ್ನು ಇವತ್ತಿನ ಮಾನಕ್ಕೆ ತಕ್ಕಂತೆ 25,000 ರೂಪಾಯಿ ಕೊಡಲೇಬೇಕು. ಅದು ಒಂದು. ಮತ್ತು ಈಗ ಆಗಸ್ಟ್ 15 ಜನವರಿ 26 ಶಾಲೆಗಳಲ್ಲಿ ಏನಾದ್ರು ಫಂಕ್ಷನ್ ಆದರೆ ಸರ್ 80 ಜನ 100 ಜನ ಅಡುಗೆಯವ್ರು ಒಬ್ರು ಇರ್ರಿ ಇಬ್ಬರು ಇರಲಿ ಅವ್ರ ಹತ್ರ ಅಡುಗೆ ಮಾಡಿಸ್ತಾರೆ. ನಾವು ಮಕ್ಕಳಿಗೆ ಅಡುಗೆ ಮಾಡಲಿಕ್ಕಿದ್ದವ್ರ, ಜನರಿಗೆ ಮಾಡಲಿಕ್ಕಿದ್ದವ್ರ, ಆಶಾ ಕಾರ್ಯಕರ್ತರು ಮಾಡಲಿಕ್ಕಿದ್ದವ್ರ, ಯಾರಿಗಿದ್ದವರು 7 ಗಂಟೆಗೆ ಧ್ವಜ ಹಾರಿಸ್ತಾರೆ ಅಂದರೆ 5 ಗಂಟೆಗೆ ಹೋಗಿ ಬೆಳಗನ್ ಜಾಮು ಹೋಗಿ ಅಡುಗೆ ಮಾಡಬೇಕು ಸರ್. ಅಂದರೆ ನಮ್ಗೆ ಅದು ಒಂದು ಅನಿವಾರ್ಯ. ಯಾಕೆಂದ್ರೆ ಸೇರಿಬಿಟ್ಟಿದ್ದೇವೆ ಬಿಸಿ ಊಟಕ್ಕೆ. ನಾವು ಯಾರು ಶ್ರೀಮಂತರಲ್ಲ, ಸೇರಿದ್ದೇವೆ. ಮಕ್ಕಳ ಸೇವೆ ಇವತ್ತು ಸರ್ಕಾರ ಏನು ಕೊಟ್ಟದೆ ನೋಡುವ ಹೊರತಾಗಿ ಸರ್ಕಾರಕ್ಕೆ ನಾವೇನು ಕೊಟ್ಟಿದ್ದೇವೆ ನೋಡಬೇಕು ಹೇಳಿ ನಾವು ಹೋಗಿ ಮಾಡ್ತಾ ಇದ್ದೇವೆ. ಇದು ಸರ್ಕಾರಕ್ಕೆ ಇವತ್ತು ನಮ್ಮ ಮೇಲೆ ಒಂದು ಚೂರು ಕರುಣೆನೇ ಇಲ್ಲ. ಅಲ್ಲಿ ಪ್ರತಿನಿತ್ಯ 8 ಶಿಕ್ಷಕರಿರಲಿ 10 ಶಿಕ್ಷಕರಿರಲಿ ನಾವು ಅಡುಗೆ ಮಾಡಿಬಿಡ್ಬೇಕು. ಅನೇಕ ಶಾಲೆಗಳಲ್ಲಿ ಶಿಕ್ಷಕರು ತಮಗೊಂದೇ ಪಲ್ಯ ಮಾಡಿಸ್ಕೊಳ್ತಾರಂತೆ. ಅದು ನಮ್ಮ ಶಾಲೆಲ್ಲ ನಡೆದಿಲ್ಲ. ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳ ಜೊತೆಲ್ಲ ಊಟ ಮಾಡ್ತಾರೆ. ಕೆಲವು ಶಾಲೆ ಬಗ್ಗೆ ಹೇಳ್ತಾ ಇದ್ದೇನೆ. ಅವ್ರಿಗೆ ಊಟ ಯಾವತ್ತೂ ಬರಲೇ ಇಲ್ಲ ಶಿಕ್ಷಕರಿಗೆ. ಆದರೂ ನೀವು ನಮಗೂ ಅಡುಗೆ ಮಾಡಿಬಡಿಸ್ತೀರಿ. ಒಂದು ಬಳೆ ಇಟ್ಕೊಂಡು 10 ರೂಪಾಯಿ ಕೊಡೋದಿಲ್ಲ ಸರ್. ನಾವು ಈ ಪ್ರತಿನಿತ್ಯ ಇದು ಆಗ ಬದುಕು ಯಾರ ಹತ್ರ ಹೇಳ್ಕೊಳ್ಬೇಕು. ಹೇಳ್ಕೊಂಡ್ರೆ ಅದು ಇಲ್ಲ ಹೇಳಿ ನಾವು ಇದು ಮಾಡ್ತಾಯಿದ್ದೇವೆ. ಇದೆಲ್ಲ ಸರ್ಕಾರ ಮುಂದಿನ ದಿನದಲ್ಲಿ ವಿಚಾರಣೆಗೆ ತಂದು ನಿಮ್ಮ ಮಾಧ್ಯಮದವರು ನಮಗೊಂದು ಸ್ವಲ್ಪ ಹೆಲ್ಪ್ ಕೊಟ್ಟು ನಮ್ಮನ್ನು ಒಂದು ರೀತಿಯಲ್ಲಿ ದಡ ಹಚ್ಚಿಸ್ರಿ. ಕನಿಷ್ಠ ಕೂಲಿ ಒಂದು 20,000 ಭಾಳ ಕೇಳ್ತಾ ಇಲ್ಲ. ಶಿಕ್ಷಕರು 80-90 ತೊಗೋತಾರೆ. ಅವ್ರಿಗೆ ವಿಶ್ರಾಂತಿ ಉಂಟ್ರಿ 11:15 1 ಗಂಟೆ. ನಾವು ಅರೆಕಾಲಿಕ ನೌಕರರು 2:30ಗೆ ಮನೆ ಬಂದು 3 ಗಂಟೆ ವಿಶ್ರಾಂತಿಯೇ ಇಲ್ಲ. 9:00ವರೆಗೆ ಹೋದವರಿಗೆ ವಿಶ್ರಾಂತಿ ಇಲ್ಲ ನಮಗೆ. ಅದರಲ್ಲೂ ಮತ್ತು ಗ್ರೌಂಡು ಗಿಡ ನೆಡ್ರಿ ಕಸ ಹೊಡೀರಿ. ಅನೇಕ ಶಾಲೆಗಳಲ್ಲಿ ಶೌಚಾಲಯನ ತೊಳೀರಿ. ಬಿಸಿ ಊಟದವ್ರಿಗೆ ಏನು ಬೆಲೆ ಉಂಟ್ರಿ. ಇವತ್ತು ಒಂದು ಕಸಕ್ಕೊಂದು ಸ್ಥಾನಮಾನ ಇದೆ ಸರ್. ಆ ಕಸ ಗುಡಿಸಿಟ್ರೆ ಅದ್ರ ಸ್ಥಾನದಲ್ಲಿ ಇರ್ತದೆ. ಅದಕ್ಕಿಂತ ಕೀಳು ಮಟ್ಟದಲ್ಲಿ ನಾವು ಅಡುಗೆಯವರಿದ್ದೇವೆ ಸರ್. ಇದು ಮುಂದಿನ ದಿನಗಳಲ್ಲಿ ಯಾವುದು ನಡೀಬಾರ್ದು. ನಮ್ಮನ್ನು ಒಂದು ಒಳ್ಳೆ ರೀತಿಯ ಭಾವನೆಯಲ್ಲಿ ನೋಡಿಕೊಂಡು ಒಂದು 25,000 ರೂಪಾಯಿ ಕೊಡುವಾಗೆ ನಿಮ್ಮ ಮಾಧ್ಯಮದಲ್ಲಿ ನಾವು ಬೇಡ್ಕೊಳ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.